ಪುತ್ತೂರಿನ ಮುಂಡೂರು ಬರೆಕೋಲಾಡಿಯ ಎಸ್ಟಿ ಪಂಗಡಕ್ಕೆ ಸೇರಿದ ರಸ್ತೆ ಸಮಸ್ಯೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇತ್ತೀಚೆಗೆ ಕರೆಮನೆಕಟ್ಟೆ ಕಲ್ಲಮ್ಮ ಮುಂಡೂರು ಸಂಪರ್ಕ ರಸ್ತೆಯ ಭಾಗದಲ್ಲಿ ಸುಮಾರು 15 ಮನೆಗಳಿದ್ದು ಅಲ್ಲಿನವರಿಗೆ ರಸ್ತೆ ಸಂಪರ್ಕ ಇಲ್ಲ ಎಂದು ಪ್ರತಿಭಟನೆ ಹಾಗೂ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗಿತ್ತು. ಈ ಸುದ್ದಿಯನ್ನ ಈಗ ಅಲ್ಲಿನವರೇ ಆದ ಸಂದೀಪ್ ಇದು ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದ್ದಾರೆ. ಅಲ್ಲಿ 15 ಮನೆಗಳು ಇಲ್ಲ, ಅಲ್ಲಿ ಇರುವಂತದ್ದು ಕೇವಲ 4 ಮನೆ. ಹಾಗೇನೇ ಅವರಿಗೆ ಇನ್ನೊಂದು ಭಾಗದಿಂದ ಮನೆಗೆ ತೆರಳಲು ರಸ್ತೆ ಸಂಪರ್ಕ ಇದೆ. ಆಗಿದ್ರೂ ಕೂಡ ಅಲ್ಲಿನ ಕೆಲವರು ಇತರರ ಖಾಸಗಿ ಜಮೀನಿನ ಮೂಲಕ ರಸ್ತೆ ಸಂಪರ್ಕವನ್ನ ಮಾಡಿಕೊಡ್ಬೇಕೆಂದು ಉದ್ದಟತನದಿಂದ ಮಾತನಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದ್ಯ ಈ ರಸ್ತೆ ಸಂಪರ್ಕದ ಬಗ್ಗೆ ಕೋರ್ಟ್ ನಲ್ಲಿ ಪ್ರಕರಣದ ತನಿಖೆ ನಡೀತಾ ಇದೆ. ಹೀಗಿರುವಾಗ ಇಲ್ಲಿನ ಕೆಲವರು ಹೇಗೆ ಪ್ರತಿಭಟನೆ ಮಾಡಿದ್ರು ಎಂದು ಹೇಳಿದ್ದಾರೆ. ಈ ಪ್ರಕರಣ ನ್ಯಾಯಾಲಯದಲ್ಲಿ ತನಿಖೆ ಆಗ್ತಾ ಇದೆ. ಅಲ್ಲದೆ ನಮ್ಮ ಜಾಗ ವರ್ಗ ಜಾಗ, ಇದು ಬೇರೆ ವ್ಯಕ್ತಿಗಳಿಂದ ಖರೀದಿ ಮಾಡಿದ ಜಾಗ. ಹೀಗಿರುವಾಗ ಇಲ್ಲಿಯವರು ಹೇಗೆ ನಮ್ಮ ಜಾಗದಲ್ಲಿ ರಸ್ತೆ ಮಾಡಬೇಕು ಎಂದು ಒತ್ತಾಯಿಸ್ತಾರೆ ಎಂಬುದು ತಿಳಿತಾ ಇಲ್ಲ. ರಸ್ತೆ ಸಂಪರ್ಕ ಕಲ್ಪಿಸೋದಕ್ಕೆ ವಿರೋಧ ಇಲ್ಲ, ಆದ್ರೆ ನಮ್ಮ ಜಾಗದ ಮೂಲಕವೇ ಆಗ್ಬೇಕೆಂಬುದು ಹೇಳುವಂತದ್ದು ಎಷ್ಟು ಸರಿ ಎಂದು ಜಾಗದ ಮಾಲೀಕ ಸಂದೀಪ್ ಹೇಳಿದ್ದಾರೆ. ಈ ಭಾಗದವರಿಗೆ ಸದ್ಯಕ್ಕೆ ರಸ್ತೆ ಸಮಸ್ಯೆ ಇಲ್ಲ, ಇವರಿಗೆ ಹತ್ತಿರದಿಂದ ರಸ್ತೆ ಸಂಪರ್ಕವಾಗಬೇಕು ಎಂತಾರೆ. ನಮ್ಮ ವರ್ಗ ಜಮೀನನ್ನ ಒತ್ತುವರಿ ಮಾಡಿ ರಸ್ತೆ ಮಾಡುವುದು ಎಷ್ಟು ಸರಿ ಎಂಬುದನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ಇದರ ಸತ್ಯಾಂಶವನ್ನ ಕೋರ್ಟ್ ಬಯಲಿಗೆಳೆಯುತ್ತೆ. ಜಾಗಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮಲ್ಲಿವೆ ಎಂದ್ರು. ಇನ್ನು ಈ ರಸ್ತೆ ಸಮಸ್ಯೆಯೇ ಅಲ್ಲಿನ ಕಾಂಗ್ರೆಸ್ ಮುಖಂಡ ಪ್ರವೀಣ್ ಆಚಾರಿ ಮಾತನಾಡಿ, ಇಲ್ಲಿನ ರಸ್ತೆ ಸಮಸ್ಯೆ ಬಗ್ಗೆ ತುಂಬಾ ದಿನಗಳಿಂದ ತಕರಾರು ನಡೀತಾ ಇದೆ. ಅಲ್ಲಿನ ಕೆಲ 4 ಮನೆಯವರಿಗೆ ಬೇರೆ ಭಾಗದಿಂದ ಬರಲು ರಸ್ತೆ ಸಂಪರ್ಕ ಇದೆ. ಅಲ್ಲದೆ ಶಾಸಕರ ಅನುದಾನದ ಮೂಲಕ ಕಾಂಕ್ರೀಟ್ ರಸ್ತೆಯನ್ನ ಮಾಡಿಕೊಡುವ ಯೋಜನೆ ರೂಪಿಸಿದಾಗ ಅಲ್ಲಿನವರೇ ಅದನ್ನ ವಿರೋಧಿಸಿ ಈಗ ಅದನ್ನ ಬೇರೆ ವಲಯಕ್ಕೆ ಅನುದಾನವನ್ನ ಶಿಫ್ಟ್ ಮಾಡಿಸಿದ್ದಾರೆ. ಇದರಿಂದಾಗಿ ರಸ್ತೆ ಇದ್ದವರಿಗೆ ರಸ್ತೆ ಇಲ್ಲದಂತೆ ಅಲ್ಲಿನ ಪ್ರತಿಭಟನಾಕಾರರು ಮಾಡಿದ್ದಾರೆ. ಇದಕ್ಕೆ ಅಲ್ಲಿ ಪ್ರಮುಖರಾದಂತವರು ನೇತೃತ್ವ ವಹಿಸಿ ರಸ್ತೆ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡ್ಬೇಕಾಗಿದೆ. ಅದ್ಬಿಟ್ಟು ಹೊರಗಿನವರನ್ನ ಇಲ್ಲಿಗೆ ಕರೆಸಿ ಈ ಊರಿನವರು ಪ್ರತಿಭಟಿಸುವಂತದ್ದು ಸರಿಯಲ್ಲ ಎಂದು ಹೇಳಿದ್ದಾರೆ. ಮೊನ್ನೆಂದು ನ್ಯೂಸಲ್ಲಿ ಲೈವ್ ಆಗಿತ್ತು, ಸತ್ಯಕ್ಕೆ ದೂರವಾದ ವಿಷಯ. ನಮ್ಮ ಊರಲ್ಲಿ 4 ಮನೆಗಳಿಗೆ ರೋಡ್ ಆಗಬೇಕಂತ ಒಂದು ಪ್ರೊಟೆಕ್ಷನ್ ನಡೆಸಿದರು, ಪ್ರೆಸ್ ಮೀಟಿಂಗ್ ಎಲ್ಲ ಮಾಡಿದರು. ಇದೇ 2022ರಲ್ಲಿ ನಮ್ಮ ವರ್ಗ ಜಾಗದಲ್ಲಿ ನಾನು ಸ್ಟೇ ತಂದಿದ್ದೆ. ಪ್ರತಿಯೊಂದು ಮನೆಗೆ ಸಹ 4 ಮನೆ ಇರೋದು ಅಲ್ಲಿ. ಇವರು ಮುಂದೆ ಪ್ರೆಸ್ ಮೀಟಿಂಗ್ ಆಗ 15 ಮನೆ ಅಂತ ಹೇಳಿದರು. ಪ್ರತಿಯೊಂದು ಮನೆಗೆ ಸಹ ರೋಡ್ ಉಂಟು. ಈಗ ನಮ್ಮ ಮನೆಗೆ ಬರುವ ಪಂಚಾಯಿತಿ ರೋಡನ್ನು ಸಹ ಇವರು ಬಂದ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಗ ಅಲ್ಲಿ ಒಂದು 4 ಮನೆಗಳಿಗೆ ರೋಡ್ ಇಲ್ಲ. ST ಅವರ ಪಂಗಡದ ಒಂದು 3 ಮನೆ, ಒಂದು ವಿಶ್ವಕರ್ಮ ಕುಟುಂಬಕ್ಕೆ ಸೇರಿದ 1 ಮನೆಗೆ ರೋಡ್ ಇಲ್ಲ ಇಲ್ಲಿ. ಈಗ ನಮ್ಮ ತೋಟವನ್ನು ಕಡಿದು ಅವರಿಗೆ ರೋಡ್ ಮಾಡಬೇಕಂತ ಅವರೊಂದು ಪ್ರೊಟೆಕ್ಷನ್. ಈಗ ಗ್ರಾಮ ಪಂಚಾಯತಿಯಿಂದ ನಮಗೆ ಲೆಟ್ರ್ ಕೊಟ್ಟಿದ್ದಾರೆ, ಪಂಚಾಯತಿ ರೋಡ್ ಅಂತ, ಅದನ್ನು ಸಹ ಬಂದ್ ಮಾಡಿದ್ದಾರೆ. ಮೊನ್ನೆ ಅಶೋಕ್ ರೈ ಅವರಿಂದ 10 ಲಕ್ಷ ಅದಕ್ಕೆ ಕಾಂಕ್ರೀಟೀಕರಣಕ್ಕೆ ಪಾಸ್ ಮಾಡಿದರು. ಅದನ್ನು ಸಹ ತಡೆದರು, ಇವರು ಮಾಡೋದು ಬೇಡ ಅಂತ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೆ ಸಹ ರೋಡ್ ಉಂಟು. ಈಗ ಆಲ್ಮೋಸ್ಟ್ ನಮಗೆ ರೋಡ್ ಇಲ್ಲ. ಈಗ ಕೋರ್ಟಲ್ಲಿ ಉಂಟು. ಕೋರ್ಟಲ್ಲಿ ನಾವು ಎಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಕೊಟ್ಟಿದ್ದೇವೆ. ಅವರು ಇಷ್ಟರ ತನಕ ಯಾವುದೇ ಡಾಕ್ಯುಮೆಂಟ್ಗಳನ್ನು ಕೊಡಲಿಲ್ಲ. ಕೋರ್ಟು ಏನು ಹೇಳ್ತದೆ ಅಂತ ಮತ್ತೆ ನಿರ್ಧಾರ ಮಾಡುವ. ಈಗ 4 ಮನೆಗಳಿಗೆ ಪರ್ಯಾಯ ವ್ಯವಸ್ಥೆ ಇತ್ತು. 4 ಮನೆಗೆ ಬೇರೆ ರೋಡ್ ಇದೆ ಆ ಕಡೆಯಿಂದ ಯಾವುದಾದ್ರು? ಅಲ್ಲಿ ರೋಡ್ ಇತ್ತು. ಅವರು ಆ ವಿಶ್ವಕರ್ಮದವರು ಸ್ವಲ್ಪ ಮನೆ ಕಟ್ಟಲಿಕ್ಕೆ ಅಂತ ಮಾಡಿ ರೋಡ್ ಮಾಡ್ಬೋದು ಎಲ್ಲರಿಗೆ ಸಹ. ಈಗ ರೋಡು ವಿಶ್ವಕರ್ಮದವರಿಗೆ ಸಹ ST ಅವರಿಗೆ ಸಹ ರೋಡ್ ಮಾಡ್ಬೋದು. ನಾವು ಸಹ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅವರಿಗೆ ರೋಡ್ ಮಾಡೋದಾದರೆ. ಆಲ್ಮೋಸ್ಟ್ ಈಗ ನಮಗೆ ರೋಡ್ ಉಂಟು ನಮ್ಮ ಮನೆಗೆ, ಅದನ್ನು ಸಹ ಇವರು ಬಂದ್ ಮಾಡಿದ್ದಾರೆ. ಕೋರ್ಟ್ ಕೇಳುವಾಗ ಇಷ್ಟರ ತನಕ ಡಾಕ್ಯುಮೆಂಟ್ ಕೊಡಲಿಲ್ಲ. ರೋಡು ಸಹ ಅವರದ್ದು ವರ್ಗ ಜಾಗ ಅಂತೆ. ಈಗ ನಾವು ಪರ್ಚೇಸ್ ಮಾಡಿದ ಜಾಗ ತೋಟವನ್ನು, ಅದರಿಂದ ನಾವು ಹೇಳಿದ್ದೇವೆ ದಾರಿ ಕೊಡ್ತೇವೆ. ನಾವು ಒಂದು ರೋಡಿಗೆ ಕಂಟಿನ್ಯೂ ಮಾಡಿ ಎಲ್ಲರಿಗೊಂದು ಉಪಕಾರ ಆಗಲಿ, ಒಂದು 15 ಮನೆಗೆ ಉಪಕಾರ ಆಗ್ತದೆ. 15 ಮನೆಗೆ ಸಹ ಈಗ ರೋಡ್ ಉಂಟು ಅಲ್ಲಿ. ಈ ರೋಡೊಂದು ಶಾರ್ಟ್ ಕಟ್ ಆಗ್ತದೆ ಅಷ್ಟೇ, ಪ್ರತಿಯೊಂದು ಮನೆಗೆ ಸಹ ಅಷ್ಟೇ ಹೇಳೋದು. ರೋಡ್ ಆಗೋದು ನಮ್ಮದು ಅಬ್ಜೆಕ್ಷನ್ ಇಲ್ಲ. ನಾನೇ ಒಬ್ಬನೇ ಜಾಗ ಕೊಡಬೇಕಂತ ನನಗೆ ಎಷ್ಟುಂಟು, ಅವನು ಈಗ ಮೇಲೆ ಎಷ್ಟು ಬಿಟ್ಟ ಅಷ್ಟೇ ನಾನು ಇಲ್ಲಿ ಕೆಳಗೆ ಬಿಡ್ತೇನೆ ಅಂತ ಹೇಳಿದ್ದೆ ಜಾಗ. ಈಗ ನನಗಿಂತ ಮುಂದೆ ಭಟ್ರುಗಳಿದ್ದಾರೆ,
ಅವರು ಸಹ ಹೇಳಿದರು 10 ಜನಕ್ಕೆ ಉಪಕಾರ ಆದರೆ ನಾವು ಬಿಡ್ತೇವೆ. ಇವರು ಜಬರ್ದಸ್ತ್ ಮಾಡಿ ಅವರನ್ನು ಸಹ ಇದು ಒಮ್ಮೆ ಬೇಡಿಕೆ ಇಟ್ಟಿದ್ದರು ಭಟ್ರು, ನನಗೆ 4 ಲಕ್ಷ ಕೊಡಿ, ರೋಡ್ ಮಾಡಿ ನೀವು, ನಿಮ್ಮ ಮನೆಗೆ ಅಲ್ಲ, 4 ಮನೆಗೆಲ್ಲ, ಹಾಗಾದರೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿದರು. ಇಷ್ಟರ ತನಕ ಅವರು ಅದಕ್ಕೆಲ್ಲ ಒಪ್ಪಲಿಲ್ಲ. ಈಗ ರೋಡ್ ಮಾಡಬೇಕಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ಮನೆಗೆ ಸಹ ರೋಡ್ ಉಂಟು. ಈಗ ಇಲ್ಲದ್ದು ನಮ್ಮ ಮನೆಗೆ ಮಾತ್ರ ರೋಡ್ ಇಲ್ಲ, 2 ಮನೆಗಳಿಗೆ. ಈ ಭಾಗದಲ್ಲಿ ಒಂದು ಬರೆಕೋಲಾಡಿ ಅಂತ ಹೇಳುವಂಥ ಒಂದು ಎಸ್ ಟಿ ಏರಿಯಾ ಇರುವಂಥ ಒಂದು ಸುಮಾರು ಒಂದು 5-6 ಮನೆಗಳು ಇರುವಂಥ ಜಾಗದಲ್ಲಿ ಒಂದು ರಸ್ತೆಯ ವಿಚಾರವಾಗಿ ಸುಮಾರು ವರ್ಷಗಳಿಂದ ಈ ಭಾಗದಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಆದರೆ ಅಲ್ಲಿ ಸಮಸ್ಯೆಗಳು ಇಲ್ಲ. ಯಾಕೆಂತೇಳಿದರೆ ಊರವರು ಸೇರಿಕೊಂಡು ಸರಿ ಮಾಡುವಂಥ ವಿಚಾರವನ್ನು ಹೊರಗಿನ ವ್ಯಕ್ತಿಗಳು ಬಂದು ಸರಿ ಮಾಡುವಂಥ ಅವಶ್ಯಕತೆಗಳು ಇಲ್ಲ ಅಂತೇಳಿ ಕಾಣಿಸ್ತದೆ. ಯಾಕೆಂತೇಳಿದರೆ ಇಲ್ಲಿ ಹಿರಿಯರಾದಂಥ ಯಾಕೂಬ್ ಮುಲಾರ್ ಇದ್ದಾರೆ, ಅನ್ನಿ ಪೂಜಾರಿ ಹಿಂದಾರ್ ಇದ್ದಾರೆ, ಇಬ್ರಾಹಿಂ ಮುಲಾರ್ ಇದ್ದಾರೆ, ಆಮೇಲೆ ಮಹೇಶ್ ಚಂದ್ರ ಸಾಲಿಯಾನ್ ಇದ್ದಾರೆ, ಆಮೇಲೆ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ, ಮೋಹನ್ ರೈ ಅವರಿದ್ದಾರೆ. ಈ ಭಾಗದಲ್ಲಿ ಇವರೆಲ್ಲ ಮುಂಚೂಣಿಯಲ್ಲಿರುವಂಥ ನಾಯಕರುಗಳು. ಇವರ ಹತ್ರ ಹೇಳಿ ಸರಿ ಮಾಡಲಿಕ್ಕೆ ಎಷ್ಟೋ ಅವಕಾಶಗಳಿತ್ತು. ಆದರೆ ಈ ಭಾಗದಲ್ಲಿರುವಂಥ ವಿಚಾರಗಳನ್ನು ಇವರು ಏನು ಮಾಡಿದರು ಅಂತ ಹೇಳಿದರೆ, ಯಾರೋ ಒಬ್ಬರ ಕಿವಿ ಮಾತುಗಳನ್ನು ಕೇಳಿಕೊಂಡು ಹೊರಗಿನ ವ್ಯಕ್ತಿಗಳನ್ನು ತಂದು ಈ ಭಾಗದಲ್ಲಿ ಅವರವರ ಒಳಗಡೆ ಕಿತ್ತಾಟ ಮಾಡುವಂಥ ವಿಚಾರವನ್ನು ದೊಡ್ಡದು ಮಾಡುವಂಥ ಪರಿಸ್ಥಿತಿಗಳಿಗೆ ತಂದಾಕಿದ್ದಾರೆ. ಇದು ಸೂಜಿಯಲ್ಲಿ ತೆಗೆಯುವಂಥ ಒಂದು ಮುಳ್ಳನ್ನು ಪಿಕ್ಕಾಸಿ ಇದನ್ನೆಲ್ಲ ಇಟ್ಕೊಂಡು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡ್ತಾಯಿದ್ದಾರೆ. ಈ ಭಾಗಕ್ಕೆ ಆ ಮಾರ್ಗಕ್ಕೆ ನಾವು ಒಂದು 10 ಲಕ್ಷ ಅನುದಾನವನ್ನು ಶಾಸಕರು ಅಶೋಕ್ ಕುಮಾರ್ ರೈ ಅವರು ಆ ಅನುದಾನವನ್ನು ನೀಡಿದರು. ಅದು ಈಗಾಗಲೇ ಇನ್ನೊಂದು ಕಾರ್ಯಪ್ರವೃತ್ತವಾಗಿ ಕೆಲಸ ಆಗ್ತದೆ. ಇನ್ನೊಂದು ಸುಮಾರು ಒಂದು ಜೂನ್ ಒಳಗಡೆ ಆ ಕಾಮಗಾರಿ ನಡೀತದೆ. ಅದಲ್ಲದೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ಅಲ್ಲಿ ಒಂದು 2 ಎಸ್ ಟಿ ಕಾಲೋನಿಗಳಲ್ಲಿ ಬರುವಂಥ ಅವರ ಭಾಗದ ಅವರ ಬೇಲಿಯ ಹತ್ತಿರವೇ ಇರುವಂಥ ಒಂದು ಮಾರ್ಗಕ್ಕೆ ಸಂಪರ್ಕ ರಸ್ತೆ ಇದೆ. ಆ ಮನೆಗೆ ಹೋಗಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇಲ್ಲ. ಕೆಳಗೆ ಬರುವಂಥ ಈಗ ಸಮಸ್ಯೆ ಇರುವಂಥ ಜಾಗದಲ್ಲಿ ಇವರಿಗೆ ಅವಕಾಶ ಬೇಕು, ಅಲ್ಲಿ ಅವರಿಗೆ ತೊಂದರೆಗಳನ್ನು ಮಾಡ್ತಾಯಿದ್ದಾರೆ. ಯಾಕಂತೇಳಿದರೆ ಅದನ್ನು ಸಹ ಪರಿಹಾರ ಮಾಡ್ಬೋದಲ್ಲ. ಈಗ ಒಂದು ಮನೆಗೆ ಸಮಸ್ಯೆ ಆಗಿದೆ ಅಂತೇಳಿ ಒಂದು ಉದ್ದೇಶ ಆಗಿರ್ಬೋದು, ಅಥವಾ 2 ಮನೆಗೆ ಸಮಸ್ಯೆ ಆಗಿರುವಂಥದ್ದು ಎಲ್ಲ ಸಹ ಒಂದೇ ರೀತಿಯಲ್ಲಿ ಆಗಿರ್ತದೆ. ಸಮಸ್ಯೆ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತದೆ ಅಷ್ಟೇ ಹೊರತು ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಲ್ಲಿಯ ಹಿರಿಯರಾದಂಥ ಪಕ್ಕದಲ್ಲಿರುವಂಥವ್ರನ್ನು ಯಾರನ್ನಾದರೂ ಒಬ್ಬರನ್ನು ಸೇರಿಸಿಕೊಂಡು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಷ್ಟೋ ಅವಕಾಶಗಳಿತ್ತು. ಯಾಕೆಂತ ಹೇಳಿದರೆ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಮುಂಚೂಣಿಯಲ್ಲಿರುವಂಥ ಒಬ್ಬ ನಾಯಕನಾಗಿರುವಾಗ ಅವರ ಹತ್ರ ಈ ವಿಚಾರವನ್ನು ಹೋಗಿ ಒಂದು ಪ್ರಸ್ತಾಪ ಮಾಡಿದಾಗ ಅವರು ಸರಿ ಮಾಡುವುದಿಲ್ಲ ಅಂತ ಯಾವತ್ತೂ ಹೇಳಿದ ವ್ಯಕ್ತಿ ಅಲ್ಲ. ಅವರಿಂದ ಆಗುವಂಥ ಸಹಕಾರವನ್ನು ಎಷ್ಟೋ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಮಹೇಶ್ ಚಂದ್ರ ಸಾಲಿಯಾನ್ ಅಂತಿದ್ದಾರೆ, ಅವರು ಸಹ ತಕ್ಷಣ ಫೋನ್ ಮಾಡಿದ ತಕ್ಷಣ ಬಂದು ಕೆಲಸ ಮಾಡುವಂಥವರು ಇದ್ದಾರೆ. ಎಲ್ಲರೂ ಒಳ್ಳೆಯವರಾಗಿದ್ದಾರೆ. ಆದರೆ ಅವರ ಹತ್ರ ಹೋಗಿ ಮಾತಾಡೋ ಬದಲಿಗೆ ಯಾವನೋ ಒಬ್ಬ ವ್ಯಕ್ತಿಯನ್ನು ಕರೆಸಿ ಇಲ್ಲಿ ನಾನು ಪ್ರತಿಭಟನೆ ಮಾಡ್ತೇನೆ, ಆ ಥರ ಮಾಡ್ತೇನೆ, ಈ ಥರ ಮಾಡ್ತೇನೆ ಅಂತ ಹೇಳುವಂಥ ಅವಶ್ಯಕತೆಗಳಿಲ್ಲ. ಮಾರ್ಚಲ್ಲಿ ನಾವು ಕಾಂಕ್ರೀಟ್ ರೋಡ್ ಮಾಡ್ತೇವೆ ಅಂತೇಳಿ ಒಂದು ವಿಚಾರವನ್ನು ನಾವು ಯಾವತ್ತೋ ಒಂದು ಅಲ್ಲಿಯ ಪಕ್ಕದ ಜನಗಳಿಗೆ ನಾವು ಹೇಳಿರ್ತೇವೆ. ಈಗ ನಿಮಗೆ ಕಾಂಕ್ರೀಟ್ ರೋಡ್ ಬರ್ತದೆ, ಹಾಗೆ ಆಗ್ತದೆ, ಹೀಗೆ ಆಗಿದೆ. ಎಲ್ಲೇ ಒಬ್ಬ ಬಂದು ಅವರಿಗೆ ಈ ಥರ ಆಗ್ತದೆ ಅಂತೇಳಿ ಅವ್ರು ಬಂದು ನಾನು ಮಾರ್ಚಲ್ಲಿ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳಿದರೆ ಅದೆಲ್ಲ ಅಸಾಧ್ಯವಾದ ವಿಚಾರ. ಶಾಸಕರು ಏನೆಲ್ಲ ಅನುದಾನ ಇಟ್ಟಿದ್ದಾರೆ ಅದು ಪಕ್ಕಾವಾಗಿ ಆಗ್ತದೆ. ಎಲ್ಲಿ ಸಹ ಈಗ ನಮ್ಮ ಮುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 11 ಕೋಟಿ ಅನುದಾನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇಷ್ಟವರೆಗೆ ಬಂದಿರುವಂಥ ಯಾವುದೇ ರಾಜ್ಯಕ್ಕೆ ಪಕ್ಷಗಳು ಮಾಡಲಿಲ್ಲ. ಆಗದಾಗೆ ಅಂತೇಳಿ ನಾವು ಒಂದು ಪಕ್ಷವನ್ನು ದೂಡ್ತಾ ಇಲ್ಲ. ಇಲ್ಲಿ ಆಗಿರುವಂಥ ಅಭಿವೃದ್ಧಿಗಳ ಬಗ್ಗೆ ನಾವು ಹೇಳ್ತೇವೆ ಅಷ್ಟೇ ಹೊರತು ಬೇರೆ ಯಾವುದನ್ನು ಹೇಳೋದು. ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅಲ್ಲೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾ ಬಂದಿದ್ದಾರೆ. ಮುಂದಿನ ವಿಚಾರಗಳಿಗೆ ನಾನು ಸ್ಥಳೀಯರ ಹತ್ರ ಹೇಳುವುದು ಏನಂತ ಹೇಳಿದರೆ, ಇದನ್ನು ಸ್ಥಳೀಯ ನಾಯಕರು ಯಾರಿದ್ದಾರೆ ಅವರನ್ನು ಕರೆದು ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಗಿಸಿಕೊಂಡ್ರೆ ಒಳ್ಳೆಯದು ಅಂತ ಹೇಳೋದು. ಯಾಕೆಂತ ಹೇಳಿದರೆ ಇಲ್ಲಿ ನಾವು ದೊಡ್ಡ ವಿಚಾರ ಮಾಡುವಂಥ ಅವಶ್ಯಕತೆಗಳೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬನ ಮನೆಗೂ ಸಹ ಒಂದು ದಾರಿ ಬೇಕು ಅಂತ ಹೇಳೋ ಒಂದು ಉದ್ದೇಶ ಇತ್ತು. ಅದನ್ನು ನಾವು ಮಾಡಿಕೊಡುವಂಥದ್ದು ವಿಚಾರವನ್ನು ನಾವೆಲ್ಲ ಸೇರಿಕೊಂಡು ಮಾಡ್ತೇವೆ ಅಂತ ಹೇಳೋದು ನನ್ನೊಂದು ವಿಚಾರವನ್ನು ಈ ಥರ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇದನ್ನು ಬೇರೆ ವ್ಯಕ್ತಿಗಳು ನಮ್ಮ ಗ್ರಾಮದ ಒಳಗಡೆ ಬರದೆ ಇಲ್ಲಿರುವಂಥ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಅದನ್ನು ಪರಿಹಾರವಾಗಿ ಒಳ್ಳೆಯ ರೀತಿಯಲ್ಲಿ ಮುಗಿಸಿಕೊಳ್ಳಿದ್ರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ನಮ್ಮ ಹೆಸರು ಪ್ರವೀಣ್ ಆಚಾರ್ಯ ಅಂತೇಳಿ ಮುಂಡೂರು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನಾನು ಮಾತಾಡ್ತಿರೋದು. ಯಾಕೆಂದರೆ ನಾನು ಈ ಭಾಗದ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ನಾನು ಪ್ರತಿಯೊಂದು ಕೆಲಸ ಹೇಳಿದರೆ ಸಹ ನಾನು ಮಾಡ್ತಾ ಇರುವವನು. ಅದು ಪಕ್ಷ ಭೇದ ಬಿಟ್ಟು ನಾನು ಪ್ರತಿ ಜಾತಿ ಧರ್ಮವನ್ನು ಬಿಟ್ಟು ನಾನು ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯಲಿ ಅಂತೇಳಿ ನನ್ನ ಅಭಿಪ್ರಾಯ.